ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಪೈಪ್ ತಗೊಂಡಿದ್ದೀನಿ ಈ ಥರ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಯಾವಾಗನ ನಿಮ್ಮದು ಅಂತ ಇವಾಗ ಡೆಕೋರೇಷನ್ ಮಾಡ್ತಾ ಇರಿ ನೋಡಿ. ಕಟ್ಟಕ್ಕೆ ಒಂದು ದಾರ ತಗೊಂಡಿದ್ದೀನಿ, ಅದನ್ನ ತಿಕ್ಕಾಗಿ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಒಂದು 6 ಲೇಯರ್ಸ್ ಆ ಥರ ತಗೊಬಿಡ್ತೀರ. ಸಾಕಷ್ಟು ಇದಕ್ಕಾ? ಅದು ಐತದ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ದೂರ ಇಲ್ಲ ತೋರಿಸ್ತೀನಿ. ಆಮೇಲೆ ಇದು 2 ಪೈಪ್ ತಗೊಂಡಿದ್ದೀನಿ ಈ ಥರ. ಬನ್ನಿ ಇದು ಇಟ್ಕೊಳ್ಳಿ. ಒಟ್ಟಿನಲ್ಲಿ ಒಬ್ರು ಸಪೋರ್ಟ್ ಬೇಕು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಫಸ್ಟ್ ಇಲ್ಲಿ ಕೆಳಗಡೆ ಕಟ್ಕೊಂತೀರಿ. ಬಿಡಿ, ಒಂದು ಕೆಲಸ ಮಾಡಿ, ಆ ಕೊಕ್ಕಿ ಏನು ತಗೊಂಡಿದ್ದೀರಾ ಅದನ್ನೆಲ್ಲ ಅನ್ಸ್ಬಿಟ್ಟು ಗ್ರಿಪ್ಪಾಗಿ ಇಟ್ಕೊಡ್ತೀನಿ. ಒಂದು ಕೆಲಸ ಮಾಡಿ, ಪಾಟ್ ಇದೆಯಾ? ಖಾಲಿ ಪಾಟು ಅದು ಚುಚ್ಚಿ ಇಕ್ಕಿ ಕಾಣಿಸಲ್ಲ. ಏನಾದ್ರು ಮುಚ್ಚಿಬಿಡಿ, ಅದಕ್ಕೆ ಮಣ್ಣಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಮಣ್ಣು ಸಮೇತ ಹಗ್ಗ ಹಾಕಿ ಆ ಕಂಬಿ ಕಟ್ಟಿ 3 ಫುಟ್ ಹಗ್ಗ ಸ್ಟ್ರಾಂಗ್ ಇರುತ್ತೆ. ಇಲ್ಲಿಗೆ ಕಟ್ತೀನಿ ಪ್ರೀತಿಯರ, ಏನಕ್ಕೆ ಫುಲ್ ಕ್ರಾಸ್ ಆಗ್ತಾ ಇದೆ. ಇದು ಇಲ್ಲಿಗೆ ಕಟ್ಟಿ ಮತ್ತೆ ಇನ್ನೊಂದು ಅಲ್ಲಿಗೆ ಕಟ್ಟಿ ಅಂತ ಹೇಳಿದ್ರು. ಅಲ್ಗ ಇನ್ನೊಂದು ಪಾಟ್ ತಗೊಂಡ್ಬಂದಿದ್ದೀನಿ. 2 ಪಾಟ್ಸ್ ಬೇಕು ಗಿಡಕ್ಕೆ. ಈ ತರ ವೇಸ್ಟ್ ಕವರ್ಸ್ ಇದ್ರೆ ಕೆಳಗಡೆ ಇಟ್ಬಿಟ್ಟು ಮಾಡಿ, ಇಲ್ಲಾಂದ್ರೆ ಗಲೀಜಾಗುತ್ತೆ ಅದಕ್ಕೆ. ಆಕ್ಚುಲಿ ನಾವು ಟೈಲರ್ ಮಿಷಿನ್ ಇಂದ ಮಾಡ್ತಿರೋದು, ಹಾಗಾಗಿ ಈಸಿ ಆಗ್ತದೆ. ನೋಡಿ ಅಲ್ಲ ಇದು ನೋಡಿ ಅಂತ ಲೂಸ್ ಬಿಡಿ. ಅದು ಲೆಂತ್ ನೋಡ್ಕೊಂಡು ಟೈ ಮಾಡಬೇಕು. ನೆಕ್ಸ್ಟ್ ಬಂದು ಇವಾಗ ಬ್ಯಾಕ್ಗ್ರೌಂಡಿಗೆ ನಾವು ದುಪ್ಪಟ್ಟ ತಗೊಂಡು ಅದನ್ನೇ ಕೊಕ್ಕಿ ಜೊತೆ ಪಿನ್ ಸೆಕ್ಯೂರ್ ಮಾಡಿಕೊಂಡು ಸೂಜಿಯಿಂದ ಹೊಲ್ಕೊತಾ ಇದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ.
ದುಪ್ಪಟ್ಟ ಬ್ಯಾಲೆನ್ಸ್ ಇತ್ತಲ್ಲ, ಅದಕ್ಕೆ ಡಬಲ್ ಟೈಪ್ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೆ. ಡೆಕೋರೇಷನ್ ಮಾಡೋದು ಔಟ್ಸೈಡ್ ಸಿಗುತ್ತೆ. ನಿಮಗೆ ಔಟ್ಸೈಡ್ ಹೋಗೋಕ್ಕಾಗಲ್ಲ ಅಂದರೆ ಅಮೆಝಾನಲ್ಲೂ ಇದೆ, ಫ್ಲಿಪ್ಕಾರ್ಟಲ್ಲೂ ಇದೆ, ಪರ್ಚೇಸ್ ಮಾಡ್ಕೊಬೋದು. ನಾನು ಹೋಗಿ ಔಟ್ಸೈಡ್ ತೊಗೊಂಬಂದಿದ್ದು ಪ್ಲಾಸ್ಟಿಕ್ದು. ಎಲ್ಲದಕ್ಕೂ ಯೂಸ್ ಆಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ ಅಷ್ಟೇ. ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಬೇಗ. ಓಕೆ, ಬಾಯ್ ಬಾಯ್.